ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಅವಸ್ಥೆ ನೋಡಿ ಏನೋ ಅಂದ್ಕೊಬೇಡಿ. ಹಬ್ಬಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ಅಟ್ಟದ ಮೇಲೆ ಇರೋ ಪಾತ್ರೆ ಕೆಳಗಡೆ ಹಾಕಿ ಅಟ್ಟೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಬಣ್ಣ ಹೊಡಿತಾ ಇದ್ದೀವಿ. ನೀನೇ ಬಣ್ಣ ಹೊಡ್ಕೊಂಡಿದ್ದೀಯ ಅಂತ ಕಮೆಂಟ್ ಮಾತ್ರ ಮಾಡಬೇಡಿ. ಮೇಲ್ಗಡೆ ಅಟ್ಟೆ ಎಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಪಾತ್ರೆ ಎಲ್ಲ ಕೆಳಗಡೆ ಹಾಕಿದ್ದೀವಿ. ನಾಳೆ ನೀರು ಬರುತ್ತೆ, ನಾಳೆ ತೊಳಿಬೇಕು. ಇವತ್ತು ಅಟ್ಟಕ್ಕೆ ಬಣ್ಣ ಹೊಡಿತಾ ಇದ್ದಾರೆ ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಇನ್ನೊಬ್ಬರು ಅವರು ಎಲ್ಲರೂ ಸೇರಿ ಅಟ್ಟಕ್ಕೆ ಅಂತ ಬಣ್ಣ ಹೊಡಿತಾ ಇದ್ವಿ. ಇಲ್ಲಿ ಭತ್ತದ ಮೂಟೆ ಎಲ್ಲ ಹಿಂಗೆ ಜೋಡಿಸಿದ್ದೀವಿ. ಇನ್ನೂ ನೀಟಾಗಿ ಒರೆಸಿ ಆಮೇಲೆ ತೋರಿಸ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ, ಇದು ಶಾರ್ಟ್ ವೀಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ ಹೇಗಿದೆ ಅಂತ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ತುಂಬ ಹಳೆ ಮನೆ, ಇನ್ನೇನು ಈ ಥರ ಮನೆ ಆ ಥರ ಮನೆ ಅಂತ ಇದು ಮಾಡಿಬಿಡಿ. ನಮ್ಮದು ಹಂಚಿನ ಮನೆ, ತುಂಬ ಹಳೆಯ ಮನೆ. ತುಂಬ ಹಳೆಯದು ಅಂದರೆ ಒಂದು 40 ವರ್ಷ 50 ವರ್ಷ ಆಗಿದೆ ಮನೆಗೆ. ಅಷ್ಟು ಹಳೆಯ ಮನೆ ನಮ್ಮದು. ಬಣ್ಣ ಆಲ್ರೆಡಿ ನಾನು ಸ್ವಲ್ಪ ಇದೆ, ಇನ್ನು ಕಂಪ್ಲೀಟ್ ಆಯಿತು. ಅಟ್ಟ ಮಾತ್ರ ಕಂಪ್ಲೀಟ್ ಆಗಿದೆ, ಇನ್ನೂ ಕೆಳಗಡೆ ಏನೂ ಕಂಪ್ಲೀಟ್ ಆಗಿಲ್ಲ. ಅಟ್ಟ ಮಾತ್ರ ಕಂಪ್ಲೀಟ್ ಆಗಿ ಬಂದಿದೆ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಇದೇ ಥರ ಹಬ್ಬ ಮಾಡ್ತೀರಾ, ಪಾತ್ರೆ ಎಲ್ಲ ತೊಳ್ದು ಬಣ್ಣ ಎಲ್ಲ ಹೊಡೆದು ಕಮೆಂಟ್ ಮಾಡಿ. ಬಾಯ್. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾಯಿದ್ದೀನಿ. ಬಾಯ್. ಅದಾದಮೇಲೆ ಅಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಾದಮೇಲೆ ನಾನು ನನ್ನ ಮನೆಯವರಿಬ್ಬರು ಸೇರಿ ಅಟ್ಟೆ ಎಲ್ಲ ನೀಟಾಗಿ ನಾಳೆ ಪಾತ್ರೆ ತೊಳೆದು ದಬ್ಬಾಕೋದು ಅಷ್ಟೇ ಕೆಲಸ. ಎಲ್ಲ ನೀಟಾಗಿ ಮುಗಿಸ್ಕೊಂಬಂದಿದ್ದೀವಿ. ಬಣ್ಣ ಗಿಣ್ಣ ಎಲ್ಲ ಮುಗಿದಿದೆ. ಇನ್ನು ನಾನು ಒಬ್ಬಳೇ ಆಗಿದ್ರೆ ನಿಜವಾಗ್ಲೂ ಆಗ್ತಿರಲಿಲ್ಲ. ನಮ್ಮ ಮನೆಯವ್ರು ಇರೋದಕ್ಕೋಸ್ಕರ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ಅಟ್ಟ. ಇನ್ನು ನಾಳೆಯಿಂದ ಕೆಳಗಡೆ ಕೈ ಹಾಕಬೇಕು. ಇವತ್ತು ಅಟ್ಟ ಕಂಪ್ಲೀಟ್ ಆಗಿದೆ ಫುಲ್. ನಾಳೆ ಪಾತ್ರೆ ತೊಳೆದು ದಬ್ಬಾಕ್ಬೇಕು ಮೇಲೆ ಅಷ್ಟೇ.